ವೀಕ್ಷಾ ಹಾಯ್ ನೋಡಿ, ನನ್ನ ಮಗಳು ವೀಕ್ಷಾನೇ ಹ್ಯಾಂಡಲ್ ಮಾಡ್ತಿರೋದು ಇವತ್ತು. ಏನೇನಿದೆ ಅಲ್ಲಿ ತೋರಿಸು ವೀಕ್ಷಾ. ಗಿಫ್ಟ್ಗೆ ಬೊಕ್ಕೆ ಇದೆ. ಆಮೇಲೆ ನೆಕ್ಸ್ಟು ಏನದು? ಯಾವ ಮನಿ ಪ್ಲ್ಯಾಂಟ ಲಕ್ಕಿ ಪ್ಲ್ಯಾಂಟ್ ಅದು? ಓಕೆ ಓಕೆ, ಅವ್ರಿಗೂ ಕೂಡ ಎಲ್ಲ ಲಕ್ ಚೆನ್ನಾಗಾಗಲಿ ಇನ್ಮೇಲಿಂದ ಅಂದ್ಬಿಟ್ಟು ಲಕ್ಕಿ ಪ್ಲ್ಯಾಂಟ್ ಇಟ್ಕೊಂಡಿದ್ವಿ. ಅದೇನದು? ಕೀ ಹ್ಯಾಂಡ್ ಓವರ್ ಮಾಡೋದಕ್ಕೆ ಹೋಗ್ತಾ ಇರೋದು ನಾವು ಇವಾಗ. ನಮ್ಮ ಪವರ್ ಸ್ಟಾರ್ಗೆ ಸರಿಸಾಟಿ ಅಂತೂ ಯಾರು ಇಲ್ಲ ಅಲ್ವಾ ಫ್ರೆಂಡ್ಸ್? ಅವ್ರ ಸಾಂಗ್ ಕೇಳಿಸ್ಕೊಂತ ಇವತ್ತು ನಾನು ನನ್ನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸ್ಪೀಡ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫಸ್ಟ್ ಡೇನೆ ಫ್ಲಾಶ್ ಬ್ಯಾಕ್ ಹೋಗ್ಬಿಡೋಣ. ಇವತ್ತಿನ ಫ್ಲಾಶ್ ಬ್ಯಾಕ್ ಅಲ್ಲಿ ನಿಮ್ಗೆ ಒಬ್ರು ಸ್ಪೆಷಲ್ ಪರ್ಸನ್ ಮಾತಾಡ್ತಾರೆ. ಓಕೆ, ಸ್ಪೆಷಲ್ ಪರ್ಸನ್ ಅಂದ್ರೆ ನನ್ನ ಹಸ್ಬೆಂಡ್ ಮಾತಾಡ್ತಾರೆ. ಅವ್ರ ಹೆಸರು ಬಂದು ಮಿಸ್ಟರ್ ಬೆನಕ್ರಾಜ್ ಶೆಟ್ಟಿ ಅಂತ. ಕೇಳಿಸ್ಕೊಳ್ಳಿ. ಓಕೆ, ಫ್ಲಾಶ್ ಬ್ಯಾಕ್ ಹೇಳಿದ್ ನಾನು ಕಲರ್ ಬ್ಲ್ಯಾಕ್ ಅಲ್ಲ. ನಾವು ಮಾಡ್ಬೇಕಾದ್ರೆ ರಿನೋವೇಷನ್ ಇದೇ ಮನೆಗೆ. ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತರಲ್ಲೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ಟಾಸ್ಕ್. ನಮ್ಮ ಮೇಡಮ್ ನೋಡಿ, ಅಲ್ಲೂ ಬಿಗ್ ಬಾಸ್ ಟಾಸ್ಕ್ ಕೊಟ್ಟವ್ರೆ. ಈ ಪ್ರಾಜೆಕ್ಟ್ ಪೂಜೆ ನಡೀತಾ ಇದೆ. ಇದು ಆಕ್ಚುಲಿ ಬಸವೇಶ್ವರ ನಗರ್ ನಿಯರ್ ಮಂಕಿ ಪಾರ್ಕ್ ಹತ್ರ ನಡೀತಾ ಇರೋದು ರಿನೋವೇಷನ್ ವರ್ಕ್. ಆಯ್ತಾ? ಅಂದ್ರೆ ಈ ಬಿಲ್ಡಿಂಗ್ ಬಂದು 40 years ಬ್ಯಾಕ್ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಅವಾಗಿನ್ನು ನಾನಂತೂ ಹುಟ್ಟಿರ್ಲಿಲ್ಲ. ಬಟ್ ಇಲ್ಲಿ ನಾವು 2 phase ಅಲ್ಲಿ ವರ್ಕ್ ನ ತಗೊಂಡಿದೀವಿ. ಅಂದ್ರೆ ಫಸ್ಟ್ ಫೇಸ್ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಡುವಂತದ್ದು, ಹಾಗೆ ಸೆಕೆಂಡ್ ಫೇಸ್ ವರ್ಕ್ ಬಂದು ಫಸ್ಟ್ ಫ್ಲೋರ್. ರೀಸನ್ ಬಂದು ಆಕ್ಚುಲಿ ನಾವು ಫಸ್ಟ್ ಫೇಸ್ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ರೆ ಅವರು ಗ್ರೌಂಡ್ ಫ್ಲೋರ್ ಗೆ ಶಿಫ್ಟ್ ಆಗ್ತಾರಲ್ವಾ, ಸೊ ಈಸಿಯಾಗಿ ಹಾಗೇನೆ ಸೆಕೆಂಡ್ ಫೇಸ್ ವರ್ಕ್ ನ ಕಂಟಿನ್ಯೂಷನ್ ಮಾಡಬಹುದು ಅಂತ. 40 years ಬ್ಯಾಕ್ ಅಂದ್ರೆ ಏನ್ ಸುಮ್ಮನೆನಾ ಫ್ರೆಂಡ್ಸ್? ನೋಡಿ, ಈ ಮನೆ ಕಟ್ಟಿರೋದು ನಮ್ಮ ಮೇಡಮ್, ಅಂದ್ರೆ ಕ್ಲೈಂಟ್ ಹೆಸರು ಬಂದು ವಿಜಯ ಅಂತ. ಅವರು ರಿಟೈರ್ಡ್ ಹೆಡ್ ಮಾಸ್ಟರ್. ಆಕ್ಚುಲಿ ಇದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಮತ್ತೆ ಈ ಜನರೇಷನ್ ಅವ್ರ ಮಗ ಮತ್ತೆ ಸೊಸೆ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ವಾ, ಅವ್ರು ಅದನ್ನ ರಿನೋವೇಟ್ ಮಾಡ್ಬಿಟ್ಟು ಮತ್ತೆ ಕಂಟಿನ್ಯೂ ಆಗಿದೆ. ಸೊ ಹಾಗೆ ಮುಂದಿನ ಜನರೇಷನ್ ಮಾಡ್ತಾ ಹೋಗ್ತಾರಲ್ವಾ. ಸೊ ಹಾಗಾಗಿ ನಾನು ಹೇಳೋದು, ಸೈಟ್ ನ ತಗೋಬೇಕು ಯಾವಾಗ್ಲೂ. ಅದ್ರಲ್ಲಿ ಚಿಕ್ಕದಾದ್ರೂ ಪರವಾಗಿಲ್ಲ, ಹೌಸ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಅದೊಂದ್ ರೀತಿ ನಿಮ್ಗೆ ಹಿಸ್ಟ್ರಿ ತರನೇ ಉಳಿದಿರುತ್ತೆ ಅನ್ನೋದು. ರಿನೋವೇಷನ್ ಆಗ್ತಾ ಇರುವಾಗ ಯಾವ ಸೌಂಡ್ ಜಾಸ್ತಿ ಕೇಳುತ್ತೆ ಅಂದ್ರೆ ಸೌಂಡು ಕಿವಿಯಿಂದ ಹೋಗಿ ಎದೆ ಒಳಗಡೆ ಸಿಹಾಕೊಂಡು ಕೆಮ್ಮು ಸ್ಟಾರ್ಟ್ ಆಗೋಯ್ತಾ. ಆಬ್ವಿಯಸ್ಲಿ ನಾವು ಇನ್ನ ಸ್ವಲ್ಪ ದಿನ ಇದನ್ನ ಕೇಳಿಸ್ಕೊಂತಾ ಇರಬೇಕು. ರಿನೋವೇಷನ್ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಬಿಲ್ಡಿಂಗ್ ಆಲ್ಮೋಸ್ಟ್ 40 years ಓಲ್ಡ್ ಇದೆ ಇದು. ಸೊ ಆಬ್ವಿಯಸ್ಲಿ ಎಲ್ಲ ಟೈಲ್ಸ್, ಗೇಟ್, ವಾಸ್ಕಲ್ಲು, ವಿಂಡೋ, ಪ್ಲಂಬಿಂಗ್, ಫಿಟ್ಟಿಂಗ್, ರೂಮ್ ಸೈಜ್ ಇನ್ಕ್ರೀಸ್ ಮಾಡಬೇಕು, ಗ್ಯಾರೇಜ್, ಎಲೆಕ್ಟ್ರಿಕಲ್ ವೈರಿಂಗು ಮತ್ತು ಸ್ವಿಚಸ್, ಪೇಂಟಿಂಗು ಎಲ್ಲ ಮಾಡಾಕ್ಬೇಕು ಇದರಲ್ಲಿ. ಫಸ್ಟ್ ಸ್ಟೆಪ್ ಬಂದು ನಾವು ಎಲ್ಲ ರಿನೋವೇಷನಲ್ಲಿ ಡೋರು ಮತ್ತು ವಿಂಡೋ ವಾಸ್ಕಲ್ನ ರಿಮೂವ್ ಮಾಡಿಬಿಡ್ತೀವಿ. ಸೊ ಇದರಲ್ಲಿ ಏನಕ್ಕೆ ಫಸ್ಟೇ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಏನಾದ್ರು ಕ್ವಾಲಿಟಿ ಚೆನ್ನಾಗಿದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಗುಜರಿಗೆ ಏನಾದ್ರು ಕೊಟ್ಟರೆ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಓನರ್ಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಫಸ್ಟಲ್ಲೇ ಮಾಡಿಕೊಡ್ತೀವಿ ನಾವು. ಏನಾಯ್ತು ಅಂಜಿ, ಕೆಲಸ ನಿಲ್ಸ್ಬಿಟ್ಟಿದ್ಯಾ? ಏನಾಯ್ತು ಸಾರ್? ಅಲ್ಲಿ ನೋಡಿ ಸಾರ್, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಏನಂಜಿ, ಇಲ್ಲಿ ಆ್ಯಕ್ಚುಲಿ ಡ್ರಾಯಿಂಗ್ ಪ್ರಕಾರ ಒಂದು ಬೀಮ್ ಬರಬೇಕಿತ್ತು. ಹಾಗೆ ಲಿಂಟ್ಲು ಕೂಡ ಕಟ್ ಲಿಂಟ್ಲು ಹಾಕಿದ್ದಾರೆ. ಲಿಂಟ್ಲು ಫುಲ್ ಕಂಟಿನ್ಯೂಷನ್ ಇಲ್ಲ ಇಲ್ಲಿ. ಓನರ್ ಕೊಟ್ಟರೆ ಡ್ರಾಯಿಂಗ್ ಪ್ರಕಾರ ನೋಡೋಕೆ ಹೋದರೆ ಇಲ್ಲೊಂದು ಬೀಮ್ ಬರಬೇಕು, ಬಟ್ ಇಲ್ಲಿ ಬೀಮು ಇಲ್ಲ, ಕಟ್ ಲಿಂಟ್ಲಿದೆ. ಮತ್ತು ಸೊ ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ನೋಡ್ಬೇಕು, ನೋಡಿ ಅದನ್ನ ಯಾವ ಥರ ಮಾಡೋದು ಅಂತ ಡಿಸೈಡ್ ಮಾಡಬೇಕು. ಇವಾಗ ಡಿಸಿಷನ್ ಏನು ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವು ಎಲ್ಲ ಗೋಡೆನೂ ಒಂದೇ ಸಲ ಒಡೆದು ಆಮೇಲೆ ಕನ್ಸ್ಟ್ರಕ್ಷನ್ ಮಾಡೋದು ಬೇಡ. ಸೈಮಲ್ಟೇನಿಯಸ್ಲಿ ಡಿಸ್ಟ್ರಕ್ಷನ್ ಜೊತೆಗೆ ಕನ್ಸ್ಟ್ರಕ್ಷನ್ ಎರಡೂ ಒಟ್ಟಿಗೆ ಹೋಗ್ಬೇಕು ಅಂತ. ಇಲ್ಲಿ ನಾವು ಏನು ಜಾಗ ತೋರಿಸ್ತಾ ಇದೀವಿ ಅದನ್ನು ಹೊಡೆದಿದ್ದೀವಿ, ಆ ಲೈನ್ನ ಹೊಡೆದಿದ್ದೀವಿ. ಅಂದರೆ ಆ ವಾಲ್ ಹೊಡೆದಿದ್ದೀವಿ, ಈ ವಾಲ್ನ ರಿಟೈನ್ ಮಾಡ್ಕೊಂಡಿದ್ದೀವಿ. ಹಾಗೆ ಫಸ್ಟು ನಾವು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ ಆ ಜಾಗಕ್ಕೆ. ಸೊ ಅದಕ್ಕೋಸ್ಕರನೇ ಇವಾಗ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಡೆಬ್ರೀಸ್ ಎಲ್ಲ ಕ್ಲಿಯರ್ ಮಾಡಿ ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ ಅಲ್ಲಿಗೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ ಆ ಜಾಗದಲ್ಲಿ 4 inch ವಾಲ್ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಆ ಥರ ಬೇಡ, ಮೋಲ್ಡ್ ತನಕನೂ 6 inch ವಾಲಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಕ್ಸ್ಟೆನ್ಷನ್ ಬರುತ್ತೆ. ಇಲ್ಲಿ ಎಲ್ ಶೇಪಲ್ಲಿ ಎಕ್ಸ್ಟೆನ್ಷನ್ ಬಂದು
ಅಲ್ಲಿ ಒಂದು ವಾಲ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ನಮಗೆ ರೂಫ್ ತನಕ ಹೋಗುತ್ತೆ ಅಂತ ಹೇಳಿದಾಗ ಒಂದು ನ್ಯಾಚುರಲ್ ಸಪೋರ್ಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಸೀಲಿಂಗ್ ಹೈಟ್ ತನಕ ನಾವು ಬ್ಲಾಕ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಸೊ ಇವಾಗ ನಾವು ಬ್ರೇಕೇಜ್ ಸ್ಟಾರ್ಟ್ ಮಾಡಿದ್ದೀವಿ. ಬ್ರೇಕ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಅದೊಂದು ದೊಡ್ಡ ರೂಮ್ ಆಗಿ ಮಾಡ್ತಾ ಇದೀವಿ. ಸೊ ಇಲ್ಲಿ ಸಣ್ಣ ರೂಮ್ ಇತ್ತು, ಪೂಜಾ ರೂಮ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡ್ಬಿಟ್ಟು ಇವಾಗ ದೊಡ್ಡ ರೂಮ್ ಮಾಡಿದ್ವಿ. ಈ ಪೋರ್ಷನ್ ತನಕ ಇವಾಗ ಇಲ್ಲೊಂದು ಕಾಲಮ್ ಬಂದಿದೆ, ಅದಕ್ಕೆ ಅಟ್ಯಾಚ್ ಮಾಡಿದ್ವಿ ಈ ವಾಲ್ನ. ಮತ್ತೆ ಅಲ್ಲೊಂದು ಸಣ್ಣದೊಂದು ಪೋರ್ಷನ್ ಕಾಣಿಸ್ತಾ ಇದೆ, ಆ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಈ ಪೋರ್ಷನ್ ಏನ್ ಕಾಣಿಸ್ತಿದೆಯಲ್ಲ ನಿಮಗೆ ಬ್ರೇಕ್ ಲಿಂಟಲ್, ಅಲ್ಲಿ ನಾವು ವಾಲ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಫಸ್ಟ್ ಸೀಲಿಂಗ್ ಹೈಟ್ ತನಕ ವಾಲ್ ಕನ್ಸ್ಟ್ರಕ್ಷನ್ ಆಗಿದೆ. ಈ ಪೋರ್ಷನ್ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಪೋರ್ಷನ್ ಕಿಚನ್. ಅದು ಏನ್ ಮಾಡ್ತೇನೆ ನಮ್ಮ ಮಂಜಿ ನೋಡ್ಕೊಂಬರೋಣ. ನೋಡಿ ನಮ್ಮ ಮಂಜಿ ಎಲ್ಲ ಸಜ್ಜ, ಸ್ಲ್ಯಾಬ್, ಗ್ರಾನೈಟ್ ಸಿಂಕ್, ಪಾರ್ಟಿಷನ್ಗಳನ್ನೆಲ್ಲ ಬ್ರೇಕ್ ಮಾಡ್ತೇನೆ ಕಿಚನ್ ಅಲ್ಲಿ. ಯಾಕೆ ಬ್ರೇಕ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲೊಂದು ಬೆಡ್ರೂಮ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಬ್ರೇಕ್ ಮಾಡ್ತಾ ಇದೀವಿ ನಾವು. ಇನ್ ಮೀನ್ ವೈಲ್ ನಾವು ವಾಸ್ಕಲ್ ರೆಡಿ ಮಾಡಕ್ಕೆ ಎಲ್ಲ ವುಡ್ ಎಲ್ಲ ತಗೊಂಡ್ಬಂದು ಕೊಟ್ಟಿದೀವಿ ಕಾರ್ಪೆಂಟ್ರಿಗೆ. ಸೊ ಅವರು ರೆಡಿ ಮಾಡ್ತಾರೆ, ಅಟ್ ದ ಮೋಸ್ಟ್ ಬೇಗ ರೆಡಿ ಮಾಡ್ತಾರೆ. ನಾವು ಲೆಟ್ಸ್ ಗೋ ಬ್ಯಾಕ್ ಟು ಸೈಟ್. ಕಿಚನ್ ಬ್ರೇಕ್ ಮಾಡುವಾಗ ನಮ್ಗೆ ಇಲ್ಲೊಂದು ಪೋರ್ಷನ್ ಕಾಣಿಸಿದೆ, ವಾಲ್ ಎಕ್ಸ್ಟ್ರಾ ಬಂದಂಗಿದೆ. ಅದು ಅಂದ್ರೆ ಒಂದು ಸ್ವಲ್ಪ ದಪ್ಪ ಆಗಿ ಕಾಣಿಸ್ತಾ ಇದೆ, ತುಂಬಾ ಆಕ್ವರ್ಡ್ ಆಗಿ ಕಾಣಿಸ್ತಾ ಇತ್ತು. ಅದು ಏನು ಹೇಳಿಲ್ಲ, ಓನರ್ ಏನು ಹೇಳಿರಲಿಲ್ಲ, ಇದು ಒಂದು ರೂಮ್ ಮಾಡಿ ಅಂತ ಹೇಳಿದ್ರು. ಬಟ್ ನಮ್ಗೆ ಇದನ್ನ ಹಾಗೆ ಕೊಡಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಆ ವಾಲ್ನು ಬ್ರೇಕ್ ಮಾಡಿ ಅಂತ ಹೇಳಿದೀವಿ. ಸೊ ಇನ್ ಟೈಮ್ ಅದನ್ನು ಬ್ರೇಕ್ ಮಾಡ್ತಾರೆ. ಅದನ್ನ ಇವಾಗ ಬ್ರೇಕ್ ಮಾಡ್ತಾ ಇರೋದು ಬಂದು ಪಾರ್ಕಿಂಗ್ ಲಾಟ್ ಹತ್ರ ಇರೋ ಒಂದು ವಾಲ್. ಸೊ ಇದನ್ನ ಬ್ರೇಕ್ ಮಾಡಿ ಆ ಒಳಗಡೆ ಒಂದು ಬೆಡ್ರೂಮ್ ಇದೆಯಲ್ಲ ಅದನ್ನ ಜಾಯಿನ್ ಮಾಡಿದಾಗ ನಮ್ಗೊಂದು ದೊಡ್ಡ ಗ್ಯಾರೇಜ್ ತರ ಆಗುತ್ತೆ. ಸೊ ಅದನ್ನ ಪ್ರೋಸೆಸ್ ಅಲ್ಲಿ ಇದೆ. ಸೊ ಇಲ್ಲಿ ಒಂದು ಡೋರ್ ಇತ್ತು, ಅದನ್ನ ಡೋರ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದೀವಿ, ಯಾಕಂದ್ರೆ ಅದು ಗ್ಯಾರೇಜ್ಗೆ ಯೂಸ್ ಆಗಬೇಕು ಅಂತ ಹೇಳ್ಬಿಟ್ಟು. ಇನ್ ಮುಂದೆ ಇದೆಲ್ಲ ವಾಸ್ಕಲ್ಲು ರಿಮೂವ್ ಮಾಡಿದೀವಿ. ಇಲ್ಲೊಂದು ವಾಲ್ ಕನ್ಸ್ಟ್ರಕ್ಷನ್ ಆಗಿದೆ. ಪಾರ್ಕಿಂಗ್ ಲಾಟ್ ಹತ್ರ ಇರೋ ವಾಲ್ ರಿಮೂವ್ ಆದ್ಮೇಲೆ ನೋಡಿ ಈ ತರ ಕಾಣಿಸ್ತಾ ಇದೆ. ಬೆಡ್ರೂಮ್ ಪೋರ್ಷನ್ ಮತ್ತೆ ಪಾರ್ಕಿಂಗ್ ಲಾಟ್ ನ ಎರಡನ್ನೂ ಜಾಯಿನ್ ಮಾಡಿ ಇಲ್ಲೊಂದು ಗ್ಯಾರೇಜ್ ಮಾಡ್ತಾ ಇದೀವಿ. ಮಾರ್ಕಿಂಗ್ ತೋರಿಸ್ತಾ ಇದೆಯಲ್ಲ ಅದರಲ್ಲಿ ಡಯಾಗ್ರಾಮ್, ಅದು ಅಲ್ಲಿ ವಾಲ್ ಬರುತ್ತೆ. ಇವಾಗ ವಾಲ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲಿ. ಮೀನ್ ವೈಲ್ ಕಾರ್ಪೆಂಟರ್ ಕೂಡ ಎಲ್ಲ ವಾಸ್ಕಲ್ ರೆಡಿ ಆಗಿದೆ ಅಂತ ಹೇಳಿದ್ದಾರೆ. ನಾವು ಇದು ಟೀ ಕುಡ್ ಮತ್ತೆ ಮಹಾಗನಿ ಯೂಸ್ ಮಾಡಿದೀವಿ. ಟೀ ಕುಡ್ ಮೇನ್ ಡೋರ್ ವಾಸ್ಕಲ್ ಬರುತ್ತೆ. ಇದು ಈ ತರ ಮಾಡಿದೀವಿ ನೋಡಿ. ಸೈಟ್ ಅಲ್ಲಿ ಎಲ್ಲಾ ವಾಲ್ನು ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸ್ಬಿಡಕ್ಕೆ ಹೇಳಿದೀವಿ, ಯಾಕಂದ್ರೆ ಚಿಪ್ಪಿಂಗ್ ಇವಾಗ ಟೈಲ್ಸ್ ಗಳನ್ನ ಚಿಪ್ಪಿಂಗ್ ಮಾಡಬೇಕು. ಕಂಪ್ಲೀಟ್ ಟೈಲ್ಸ್ ಗಳನ್ನ ರಿಮೂವ್ ಮಾಡಬೇಕಾಗಿದೆ. ಇವಾಗ ಪ್ರೀವಿಯಸ್ ಆಗಿ ಮನೆ ವಾಸ್ಕಲ್ಲು ಈ ತರ ಇತ್ತು, ಹಾಫ್ ಮಾತ್ರ ಕಿಟಕಿ ಇತ್ತಲ್ಲಿ. ಇವಾಗ ನೋಡಿ ಫುಲ್ ಮಾಡಿದ್ವಿ ನಾವು ಅದನ್ನ ಕಂಪ್ಲೀಟ್ ಆಗಿ ದೊಡ್ಡದಾಗಿ ಕಾಣಿಸಂಗೆ. ಸೊ ಇದು ಲುಕ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಸ್ಟೇಜ್ ಬಂದು ಗೇಟ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾ ಇದೀವಿ, ಯಾಕಂದ್ರೆ ನಮಗೆ ಈಗ ಕನ್ಸ್ಟ್ರಕ್ಷನ್ಗೆಲ್ಲ ಅಬ್ಸ್ಟ್ರಕ್ಟ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಅದರಲ್ಲಿರೋ ಗೇಟ್ ಪಿಲ್ಲರ್ಸ್ನು ರಿಮೂವ್ ಮಾಡ್ತಾ ಇದೀವಿ, ಯಾಕಂದ್ರೆ ಅದು ಬರೀ 5 ಫೀಟ್ ಇದೆ, ನಮ್ಗೆ 7 ಫೀಟ್ ಹೈಟ್ ಬೇಕು ಮಿನಿಮಮ್. ಸೊ ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಇನ್ಸ್ಟಾಲ್ ಮಾಡಬೇಕು, ಹೊಸದು ಇನ್ಸ್ಟಾಲ್ ಮಾಡಬೇಕು. ನಮಗೆ ಓನರು ಒಂದು ಸಜೆಸ್ಟ್ ಮಾಡಿದ್ದಾರೆ, ಆಪೋಸಿಟ್ ಬಿಲ್ಡಿಂಗ್ ಇರೋದನ್ನ ನೋಡ್ಬಿಟ್ಟು ಇದನ್ನ ಈ ಗೇಟ್ನ ಸಜೆಸ್ಟ್ ಮಾಡಿದ್ದಾರೆ. ಬಟ್ ನನ್ಗೆ ಅದು ಲುಕ್ ಫೀಲ್ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ. ಎಲಿವೇಶನ್ ಲುಕ್ ಎನ್ಹಾನ್ಸ್ ಮಾಡಬೇಕಂದ್ರೆ ಗೇಟ್ ಲುಕ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಈ ಗೇಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ನಮ್ಮ ಒಬ್ರು ಸೈಟ್ ಇಂಜಿನಿಯರ್ ಇದನ್ನ ಒಂದು ನೋಡ್ಬಿಟ್ಟು ಸಜೆಸ್ಟ್ ಮಾಡಿದ್ರು ಈ ಲುಕ್ನ. ಇದನ್ನ ಬೇರೆ ತರ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಮಾಡ್ಬೇಕದನ್ನ. ಅದು ನಾವು ಡ್ರಾಯಿಂಗ್ ಅಲ್ಲಿ ಕೂತ್ಕೊಂಡು ಮಾಡಿ ಆ ಗೇಟ್ನ ಒಂದು ಲುಕ್ಗೆ ತರಬೇಕು ಅಂತ ಇದೀವಿ. ಗೇಟ್ ಇವಾಗ ಇರ್ಲಿ, ಅದು ಪ್ರಾಸೆಸ್ ಅಲ್ಲಿ ಇದೆ. ಇವಾಗ ಎಲ್ಲ ಇನ್ಸ್ಟಾಲೇಷನ್ ಮಾಡಿದ್ದಾರೆ ವಾಸ್ಕಲ್ಗಳನ್ನ. ಹಾಗೆ ಎಲೆಕ್ಟ್ರಿಕಲ್ ವರ್ಕ್ ಮತ್ತೆ ಅದರ ಜೊತೆಗೆ ವಾಸ್ಕಲ್ಗಳನ್ನ ಜೋಡಿಸಿ ಅದನ್ನ ಪ್ಲಾಸ್ಟ್ರಿಂಗು ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ರೂಮ್ದು ವಾಸ್ಕಲ್ ರೆಡಿ ಆಗಿ ಇನ್ಸ್ಟಾಲು ಆಗಿಬಿಟ್ಟಿದೆ. 1 ಬೆಡ್ರೂಮ್ ಅಲ್ಲಿ 2 ವಿಂಡೋ ಇತ್ತು, ಅದನ್ನ ರಿಮೂವ್ ಮಾಡಿಬಿಟ್ಟು, ಸಣ್ಣ ವಿಂಡೋ ಇತ್ತು ಅದನ್ನ ರಿಮೂವ್ ಮಾಡಿಬಿಟ್ಟು ಒಂದೇ ವಿಂಡೋ ಮಾಡಿದ್ವಿ. ಅದನ್ನ ಒಂದು ಸ್ವಲ್ಪ ಹೈಟ್ ದೊಡ್ಡದು ಮಾಡಿದೀವಿ ವಿಂಡೋದು. ಫ್ಲಾಶ್ ಬ್ಯಾಕ್ ಮುಗಿಸಿದೀವಲ್ವಾ, ಇವಾಗ ಹೇಗಾಗಿದೆ ನೋಡ್ಕೊಂಬರೋಣ ಇವತ್ತು. ಓಕೆ, ಏನ್ ಮಾಡ್ತಿದ್ದೀರಾ? ಫೈನಲ್ ಡಾಕ್ಯುಮೆಂಟಿಗೆ ಒಂದು ಸಿಗ್ನೇಚರ್ ಹಾಕ್ಕೊಡೋಣ ಅಂತ. ಲೆಟರ್ ಆಫ್ ಗ್ರಾಟಿಟ್ಯೂಡ್ ಇದೆಯಲ್ಲ,
ವಾವ್, ನೋಡಿ ಗೇಟ್ ಅಂತೂ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಲೇಸರ್ ಕಟ್ ಅಂಡ್ ಡೈಮಂಡ್ ಶೇಪ್ ಡಿಸೈನ್ ಯೂಸ್ ಮಾಡಿಬಿಟ್ಟು ಹಾಗೆ ಪೇಂಟಿಂಗ್ ಅಲ್ಲಿ ಮಲ್ಟಿ ಕಲರ್ ಯೂಸ್ ಮಾಡಿರೋದ್ರಿಂದ ನಿಜವಾಗ್ಲೂ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಬಿಲ್ಡಿಂಗ್ ಲುಕ್ ಕೂಡ ಇವಾಗ ತುಂಬಾ ಡಿಗ್ನಿಟಿ ಇಂದ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಾ ಇದೆ. ಈಗ ಕಾಣಿಸ್ತಿರೋದು ಈ ಪ್ಲೇಸ್ ಬಂದು ಇವಾಗ ಗ್ಯಾರೇಜ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಇಲ್ಲಿ ಒಂದು ಬೆಡ್ರೂಮ್ ಜೊತೆ ಒಂದು ಚಿಕ್ಕದಾಗಿ ಒಂದು ಪಾರ್ಕಿಂಗ್ ಇತ್ತು. ಸೊ ಅವೆರಡನ್ನ ಮರ್ಜ್ ಮಾಡಿಬಿಟ್ಟು ಇವಾಗ ದೊಡ್ಡದಾಗಿ ಕಾರ್ ಪಾರ್ಕಿಂಗ್ ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಔಟ್ ಸೈಡ್ ಹೋಗೋದಕ್ಕೆ ನೋಡಿ, ಚೇಂಬರ್ ಅಲ್ಲಿ ಏನಾದ್ರು ಕೆಲಸ ಇರುತ್ತೆ ಅಥವಾ ಚೇಂಬರ್ ವರ್ಕ್ ಇಲ್ಲ, ವೆಂಟಿಲೇಷನ್ ಬೇಕಲ್ವಾ ಕಾರ್ ಪಾರ್ಕಿಂಗ್ ಅಂತ, ಅಲ್ಲೊಂದು ಡೋರ್ ನ ಕೊಟ್ಟಿದೀವಿ. ಹಾಗೆ ಚಿಕ್ಕದಾಗಿ ಹಳೇದೊಂದಲ್ಲಿ ರ್ಯಾಕ್ ಇತ್ತು, ಅದನ್ನ ಹಾಗೇನೆ ರಿಟೈನ್ ಮಾಡ್ಬಿಟ್ಟು ಏನಾದ್ರೂ ಥಿಂಗ್ಸ್ ಇಡಕ್ ಆಗತ್ತಂತ ಅರೇಂಜ್ ಮಾಡಿದೀವಿ. ಇಲ್ಲಿ ಕೆಲವೊಂದ್ ಕಡೆ ನೀವು ನೋಡ್ತಿರ್ಬಹುದು ಪಾರ್ಕಿಂಗ್ ವಾಲ್ ಟೈಲ್ಸ್ ಮತ್ತೆ ಕಾಂಪೌಂಡ್ ವಾಲ್ ಟೈಲ್ಸ್ ಎಲ್ಲ ಪೆಂಡಿಂಗ್ ಇದೆ. ಅಂದ್ರೆ ಅದು ಆಕ್ಚುಲಿ ಸೆಕೆಂಡ್ ಫೇಸ್ ಅಲ್ಲಿ ಮಾಡುವಂತ ವರ್ಕ್. ಸೊ ಅದನ್ನ ನಿಮ್ಗೆ ಹಾಗೆ ನಾನು ತೋರಿಸ್ತಾ ಇದ್ದೀನಿ. ಹಾಯ್ ಬಂಗಾರಿ, ನೋಡಿ ನಾನು ನಿಮ್ಗೆ ಹೇಳಿದ್ನಲ್ವಾ ಇದು ಸೆಕೆಂಡ್ ಫೇಸ್ ವರ್ಕ್ ಹಾಗೇನೆ ಪೆಂಡಿಂಗ್ ಅಲ್ಲಿ ಇದೆ ಅಂತ, ಅದು ಕೂಡ ನಡೀತಾ ಇದೆ. ಒಳಗಡೆ ಈಗ ಹೋಗೋಣ. ಫಸ್ಟ್ ಫೇಸ್ ನೋಡಿ, ನಮ್ಮ ರಾಘವೇಂದ್ರ ಸ್ವಾಮಿ ಫೋಟೋನ ಹಾಗೆ ರಿಟೈನ್ ಮಾಡಿ ಇಟ್ಕೊಂಡಿದೀವಿ, ಅದು ಹಳೆ ವಾಲಲ್ಲೇ ಇತ್ತು. ಡೋರ್ ಇವಾಗ ಪಾಲಿಶ್ ಹಾಕಿ ಎಲ್ಲ ಕಂಪ್ಲೀಟ್ ಆಗಿದೆ ವರ್ಕ್. ಹಾಗೇನೆ ಕೀ ಎಲ್ಲ ಅರೇಂಜ್ ಮಾಡ್ತಾ ಇದೀವಿ. ಈ ಪಾಲಿಶ್ಗೆ ಆಲ್ಮೋಸ್ಟ್ ಮಿನಿಮಮ್ ಆದ್ರೂ 4 to 5 hours ಬೇಕು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ನೋಡ್ತಾ ಇರುವಾಗ. ಈಗ ನಿಮ್ಗೀಗ ಈ ಮನೆ ಒಳಗಡೆ ಬಂದಾಗ ರಿನೋವೇಷನ್ ಮಾಡಿರೋ ಮನೆ ಇದೆ ಅನ್ಸ್ತಾ ಇದೆಯಾ? ಫಸ್ಟ್ ಫೇಸ್ ಇದ್ರಲ್ಲಿ ತೋರಿಸಿದ್ನಲ್ಲ, ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡಿರೋದಿದೆ ಅನ್ಸ್ತಾ ಇದೆಯಾ? ನೋಡಿ, ನಮ್ಮ ವಿಂಡೋ ಥಿಕ್ನೆಸ್ ಅಂತೂ ನಾನು ಹೇಳಿರೋ ಸೈಜ್ ಅಲ್ಲೇನೆ ಎಷ್ಟು ಚೆನ್ನಾಗಿ ಎಷ್ಟು ಥಿಕ್ಕಾಗಿ ಬಂದಿದೆ ಅಲ್ವಾ. ಮತ್ತೆ ಹಾಲ್ ಅಬ್ಸರ್ವ್ ಮಾಡಿದ್ರೆ ಅದೇ ಹಳೆ ಮನೆನಾ ಇದು ಅಂತ, ರಿನೋವೇಟ್ ಆಗಿರೋದಂತ ಅನ್ಸ್ತಾ ಇದೆಯಾ ನೋಡಿ. ಇಲ್ಲಿ ನೋಡ್ತಿರುವಂತಹ ವಿಂಡೋ ಮಾಸ್ಕ್ ಅಲ್ಲಿ ನಾವು ಮಹಾಗನಿ ಯೂಸ್ ಮಾಡಿರೋದು. ಈವನ್ ಕಲರ್ ಕೂಡ ನಾವು ಮಹಾಗನಿ ಎನಮೆಲ್ಲೇ ಹಾಕಿರೋದು ಇಲ್ಲಿ. ಮತ್ತೆ ನಿಮ್ಗೆ ಡೋರ್ಸ್ ಎಲ್ಲ ಇವಾಗ ತೋರಿಸ್ತಿದ್ದೀನಿ ನೋಡಿ. ಡೋರ್ಸ್ಗೆ ಪ್ಯೂರ್ ಪೈನ್ ವುಡ್ ಡೋರ್ಸ್ ಇದು. ಅದ್ರ ಜೊತೆ ನಿಮ್ಗೆ ಲ್ಯಾಮಿನೇಟೆಡ್ ಫಿನಿಶ್ ಕೊಟ್ಟಿದ್ವಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಮಾಮೂಲಿಗಿಂತ. ಹಾಗೆ ನಿಮ್ಗೆ ಫ್ಲಶ್ ಡೋರ್ ಗಿಂತ ಕಾಸ್ಟ್ಲಿ, ಓಕೆನಾ. ಮತ್ತೆ ಅಲ್ಲಿ ಮಾರ್ಟಿಸ್ ಲಾಕ್ ನ ಯೂಸ್ ಮಾಡಿರೋದು. ಇವಾಗ ಕುಬೇರ ಮೂಲೆ ಒಳಗಡೆ ಬಂದ್ರು ನೋಡಿ, ಇಲ್ಲೂ ಕೂಡ ವಿಂಡೋ ಇದೆ ಚೆನ್ನಾಗಿ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸಿದ್ನಲ್ವಾ, ಈ ಮೂಲೆ ಬಂದ್ಬಿಟ್ಟು ಕುಬೇರನಿಗೆ ನಾನು ಒಂದು ವಾರ್ಡ್ರೂಮ್ ಮಾಡ್ಬೇಕಂತ ಪಕ್ಕ ಪರ್ಫೆಕ್ಟ್ ಆಗಿ ಕುಬೇರನ್ ಒಂದು ಪ್ಲೇಸ್ ಕೊಟ್ಟಿದೀವಿ. ಅಲ್ಲಿ ಸಕ್ಕತ್ತಾಗಿದೆ ನಮ್ಮ ವಾರ್ಡ್ರೂಮ್, ಚೆನ್ನಾಗಿ ಬಂತು ಆ ಪ್ಲೇಸ್ಗೆ. ತುಂಬಾ ಖುಷಿ ಆಗ್ತಿದೆ ನನಗೆ ಇದನ್ನ ನೋಡ್ತಾ ಇದ್ರೆ. ಇವಾಗ ಚೆನ್ನಾಗಿ ಬಂತು ನೋಡಿ, ಓಪನ್ ಮಾಡಕ್ಕೆಲ್ಲ ತುಂಬಾ ನೈಸ್ ಆಗಿ ಮೂವ್ ಆಗ್ತಾ ಇದೆ, ಕ್ಲೀನ್ ಆಗಿ ಚೆನ್ನಾಗಿದೆ. ಬೆಡ್ರೂಮ್ ಪೇಂಟ್ ತೋರಿಸ್ತೀನಿ ನೋಡಿ, ಅಂದ್ರೆ ವಾಲ್ ಕಲರ್. ಆಕ್ಚುಲ್ ನಾವು ಒಂದೊಂದು ರೂಮ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಮಾಡಿದೀವಿ. ಒಂದ್ ಕಡೆ ಪಿಂಕ್ ಒಂದ್ ರೂಮ್ ಅಲ್ಲಿ ಇದ್ರೆ, ಇನ್ನೊಂದು ನಾವು ಯೆಲ್ಲೋ ಕಲರ್, ಆಮೇಲೆ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ವಿ. ಬಟ್ ಹಾಲ್ ಅಲ್ಲಿ ಯಾವಾಗ್ಲೂ ನಿಮ್ಗೆ ಗೊತ್ತಲ್ವಾ, ವಾಸ್ತು ಪ್ರಕಾರ ಬೇಕು ಅಂತ ಸನ್ರೈಸ್ ಕಲರ್ ನ ಯೂಸ್ ಮಾಡಿದೀವಿ. ಯುಟಿಲಿಟಿ ಅಲ್ಲಿ ಇವಾಗ ಆಕ್ಚುಲಿ ಓಲ್ಡ್ ಸಿಂಕ್ ನ ರೀಪ್ಲೇಸ್ ಮಾಡ್ಬಿಟ್ಟು ನಾವು ಸ್ಕ್ವೇರ್ ಸಿಂಕ್ ನ ಹಾಕಿದ್ವಿ, ಅಂದ್ರೆ ವಿತ್ ಪಿಲ್ಲರ್ ಅಲ್ಲಿ, ಓಕೆನಾ. ಹಾಗೆ ಅಲ್ಲಿ ಅಕ್ವಾಗಾರ್ಡ್ ಕೂಡ ಫಿಕ್ಸ್ ಮಾಡಿದ್ವಿ. ವಾರೆವಾ ನಮ್ಮ ಬಾತ್ರೂಮ್ ನೋಡಿ ಹೇಗಿದೆ ಅಂದ್ರೆ, ಅಲ್ಲಿ ನಾವು ಫ್ಲೋರ್ದು ಮತ್ತೆ ವಾಲ್ ಮತ್ತೆ ಕಂಪ್ಲೀಟ್ ಫಿಟ್ಟಿಂಗ್ಸ್ ಎಲ್ಲ ರೀಪ್ಲೇಸ್ ಮಾಡಿರೋದು. ಇನ್ನೊಂದು ಸ್ಪೆಷಲ್ ಆಗಿ ಏನ್ ಕಾಣಿಸ್ತಿದೆ ಅಂದ್ರೆ, ಮೇಲ್ಗಡೆ ನೋಡ್ಬೋದಾ ಸ್ವಲ್ಪ ನೋಡಿ, ಎಷ್ಟು ಚೆನ್ನಾಗಿ ಅಲ್ಲಿ ನಿಮ್ಗೆ ಇದು ಏನು POP ಮಾಡಿರೋದು, ಎಷ್ಟು ಮಾಡರ್ನ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಇದೇನಾ ನನ್ಗೆ ಅವಾಗಿದ್ದು ಓಲ್ಡ್ ಬಾತ್ರೂಮ್ ಇವಾಗ ಹಿಂಗಾಗಿದೆ ಅಂತ ಅನ್ಸ್ತಾ ಇದೆ. ಕೀ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಮ್ಮ ಕಂಪ್ನಿ ಕಡೆಯಿಂದಂತೂ ನಾವಂತೂ ರೆಡಿ. ಹಾಗೆ ನಮ್ಮ ಕ್ಲೈಂಟ್ ಇವಾಗ ನೋಡಿ ಅವ್ರ ಕಡೆಯಿಂದ ಪೂಜೆನೂ ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ.
ವಾವ್, ಇಲ್ಲಂತೂ ಮತ್ತೆ ನನ್ಗೆ ಖುಷಿ ಮೂಮೆಂಟೇ ಆಗೋಯ್ತು. ಯಾಕಂದ್ರೆ ನನ್ನ ಮತ್ತೆ ನನ್ನ ಮಗಳನ್ನ ಅವ್ರು ಪೂಜೆ ಮಾಡ್ತಿರುವಾಗ ಅವ್ರ ಜೊತೆ ಆರತಿ ಹಿಡಿಯೋದಕ್ಕೂ ಕರ್ಬಿಟ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಒಂದು ನಿಮಿಷ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಸ್ವಲ್ಪ ಒಳಗಡೆ. ಕ್ವಾಲಿಟಿ ಅಂಡ್ ಟೈಮ್ ವಾಸ್ ಎಲ್ಲ ಆನ್ ಟೈಮ್. ಅಂದ್ರೆ 5-10 days is nothing actually. ಇದು ಕನ್ಸ್ಟ್ರಕ್ಷನ್ ಅಲ್ಲಿ ನಿಮಗೆ ಎಸ್ಪೆಷಲಿ ಅಂಡ್ ದ ಕ್ವಾಲಿಟಿ ಆಫ್ ವರ್ಕ್ ಅಂಡ್ ನೀವು ಕಮಿಟ್ ಆಗಿದ್ದಕ್ಕೂ ಅಂಡ್ ಡೆಲಿವರ್ ಮಾಡಿದ್ದಕ್ಕೂ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಹೇಳಿದಷ್ಟು ಮಾಡಿದ್ದೀರಾ. ಇನ್ನೂ ಎಷ್ಟೊಂದು ಜಾಸ್ತಿ ಮಾಡಿದ್ದೀರಾ. ನಾವು ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ದಟ್ ವಿಲ್ ಬಿ ಡೂಯಿಂಗ್ ಸಮ್ ಪೇಂಟಿಂಗ್ ಅದು ಇದು ಎಲ್ಲ ಎಕ್ಸ್ಟ್ರಾ. ಅಂಡ್ ದ ಇಂಟ್ರೆಸ್ಟ್ ಇವ್ರು ತಗೊಂಡ್ ಮಾಡಿದ್ದಷ್ಟು ನಾನು ರಿಯಲಿ ವೆರಿ ಹ್ಯಾಪಿ. ಅಂಡ್ ಇದು ಬಾಬಾ ವಾಲ್ ಟೈಲ್ಸ್ ಎಣ್ಣೆ ಎಲ್ಲ ಎಷ್ಟು ಫುಲ್ ಬೇಕು ಅಲ್ಲಿ ಫುಲ್ ಓಡಾಡ್ಬಿಟ್ವಿ. ಅಂಡ್ ಇದು ಲಾಸ್ಟ್ ಮಳೆನೂ ಬಂತು. ಪರ್ಸನಲ್ ಇಂಟ್ರೆಸ್ಟ್ ಅವ್ರ ಮನೆ ಹತ್ರನೇ ತಗೊಂಡ್ ಮಾಡ್ತಿದ್ದೀರಾ ಹೊರತು ಐ ನೆವರ್ ಫೆಲ್ಟ್ ದಟ್ ಡೂಯಿಂಗ್ ವಿತ್ ಸಂಬಡಿ ಎಲ್ಸ್. And it was really good and weather permit ಮಾಡ್ತಾವೆ. ಮಳೆಗಳು ಇವಾಗ ಬಂದು ಎಲ್ಲ ಸಿಮೆಂಟ್ ಹೋಯ್ತು ಎಲ್ಲ ರೀವರ್ಕ್ ಮಾಡಿದ್ದೀರಾ. ಅಂಡ್ ನಾನು ಏನು ಹೇಳ್ಬೇಕಾಗಿಲ್ಲ ನಿಮ್ಗೆ ದಟ್ ಇದನ್ ಮಾಡಿ ಅದನ್ನ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಆ ಹಿಂಚ್ ಮೇಲೆ ಸಿಮೆಂಟ್ ಹೋಯ್ತು, ಬಟ್ ವೆರಿ ನೆಕ್ಸ್ಟ್ ಡೇ ಮಾಡಿ ಆಲ್ರೆಡಿ ಪೇಂಟ್ ಮಾಡಿಸಿದ್ದೀರಾ. ಈವನ್ ಲೈಕ್ ಯೋಚಿಸಿರ್ಲಿಲ್ಲ ಅಂತ ಹೇಳಕ್ಕೆ, ಅದಕ್ಕೆ ಮುಂಚೆ ಮಾಡಿದ್ದೀರಾ. ಎವ್ರಿಥಿಂಗ್ ವಾಸ್ ಲೈಕ್ ಅಂಡ್ ದ ಕ್ವಾಲಿಟಿ ಆಫ್ ವರ್ಕ್ ಇಸ್ ಆಲ್ಸೋ ವೆರಿ ವೆರಿ ಗುಡ್. ಏನು ಒಂಚೂರು ಕಾಂಪ್ರಮೈಸ್ ಇಲ್ಲ. ವಾಟ್ ಟು ಸೇ, ಎವ್ರಿಥಿಂಗ್ ವಿ ಆರ್ ವೆರಿ ವೆರಿ ಹ್ಯಾಪಿ and nothing short of excellent whatever work was done. Thank you. Definitely ತುಂಬಾ ಚೆನ್ನಾಗಿ it is coming from the heart. ನಮಗೆ ಮತ್ತೆ ನಾವು ಇದಕ್ಕೆ ಮುಂಚೆ ಮಾಡಿಸಿದೀವಿ ಈ ಮನೆ ರೆನೋವೇಷನ್. ಇನ್ನು ನಿಮ್ ಕೈಲೇ ವರ್ಕ್ ಮಾಡಿಸ್ಬೇಕು ಅನ್ನೋ ಆಸೆ ಇದೆ. ಹೌದು, ಮತ್ತೆ ಮಾಡಿ ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಅಂಡ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ನಾವು ಅನ್ಕೊಂಡಿದ್ದಕ್ಕಿಂತ ಒಂಥರ ದ ಟ್ರಾನ್ಸ್ಫಾರ್ಮೇಶನ್ ಇಸ್ ರಿಯಲ್ ಅಂತಾರಲ್ವಾ, ಆ ತರ ಇದೆ ಈ ಮನೆ. ಹೌದು, ವಿಜುವಲೈಸ್ ಇಟ್ ವಾಸ್ ರಿಯಲಿ ಆಸಮ್ ಪ್ರಾಜೆಕ್ಟ್ ಅಂಡ್ ಎವ್ರಿಥಿಂಗ್ ಆನ್ ಟೈಮ್ ಕೊಟ್ರಿ. ದಟ್ ಇಸ್ ಮೋರ್ ದನ್ anything else. So I'm really very happy. Thank you so much. I definitely recommend you. When yaru friends, relatives, anybody, definitely recommend you. But you guys, you need to give him a chance. I'm telling you. Thank you. ಅಟ್ ಲಾಸ್ಟ್ ಕಾಯಕವೇ ಕೈಲಾಸ ಅನ್ನೋ ಹಾಗೇನೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಈ ದಿನ. ಯಾಕಂದ್ರೆ ನಮ್ಮ ಕ್ಲೈಂಟ್ ಕೊಟ್ಟಿರೋ ಫೀಡ್ಬ್ಯಾಕ್ಗೆ ಇನ್ನಷ್ಟು ನನ್ನ ಖುಷಿ ಹೆಚ್ಚಾಗಿದೆ. ಹಾಗೆ ಹೇಳ್ತಾ ಫ್ರೆಂಡ್ಸ್, ನಿಮ್ಮ ಸ್ಪೀಡ್ ಶೆಟ್ಟಿ ಇನ್ನೊಂದು ಲಾಗ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೀವೇನ್ ಮಾಡ್ಬೇಕಂದ್ರೆ ನನ್ನ ಚಾನೆಲ್ನ ಮರಿದೇನೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಬೇಕು. ಹಾಗೇನೆ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಲೇಬೇಕು ಅಲ್ವಾ. ಮತ್ತೆ ಇನ್ನೊಂದು ಕೆಲಸನೂ ಮಾಡ್ಬೇಕು. ಯಾವುದೇ ತರ ನಿಮ್ಗೆ ಕನ್ಸ್ಟ್ರಕ್ಷನ್ ಆರ್ಡರ್ ಇದ್ರೂ ಕೂಡ ನಮ್ಮ ಕಂಪ್ನಿಗೆ ಕೊಡ್ಬೇಕು. ಓಕೆ, ಥ್ಯಾಂಕ್ ಯು.